ಎಲ್ಲೂ ಕೂಡ ಕಡಿಮೆ ಬರ್ತದೆ. ಹೀಗಾಗಿ ಹಿಂದಿನ ಅನುಭವದಾಗ ಸಾಕಷ್ಟು ಅವ್ರಿಗೆ ಅನುಭವ ಇದಾಗಿತ್ತು ಅದು. ಯಾಕಂದರೆ ಇದನ್ನೆಲ್ಲ ಡಿಸೈಡ್ ಮಾಡೋರು ಯಾರಂದರೆ, ಇದನ್ನು ಡಿಸೈಡ್ ಮಾಡೋದು ಇಲೆಕ್ಷನ್ ಕಮಿಷನು ಮತ್ತು ಈ ಸೆನ್ಸಸ್ ಕಮಿಷನ್ಗಳು. ಮುಂದೆ ಇದನ್ನು ಪ್ರೆಸಿಡೆಂಟ್ ಆಫ್ ಸರ್ವೆ ಮಾಡುವಂಥವ್ರು. ಮುಂದೆ ಪ್ರೆಸಿಡೆಂಟ್ ಆಫ್ ಇಂಡಿಯಾಗೆ ಇವೆಲ್ಲ ಅವರು ರಿಪೋರ್ಟ್ ಕಳಿಸ್ತಿರ್ತಾರೆ. ಲಾ ಕಮಿಷನು ಎಲ್ಲನೂ ಬರ್ತಾರೆ, ಇದ್ರಾಗ ರಿಪೋರ್ಟ್ ಕಳಿಸ್ತಿರ್ತಾರೆ, ಹೆಚ್ಚು ಮಾಡ್ರಿ ಅಂತ ಹೇಳ್ತಾರೆ. ಅದನ್ನು ನೋಡ್ಕೊಂಡನ ಇವ್ರೇನು ಮಾಡ್ತಾರೆ, ಮಾಡಬೇಕಾಗಿತ್ತು. ಆದರೆ ಅಲ್ಲಿ ಪ್ಯೂರ್ಲಿ ಜನಸಂಖ್ಯೆ ಮ್ಯಾಗ ಮಾಡೋದು ಹಿಂದಿನ ತೊಗೊಂಡ ಅದು ಏನಾಗ್ತದೆ, ನ್ಯಾಯ ಕೊಡಲಿಕ್ಕಿಲ್ಲ. ಯಾಕಂದರೆ ಉದಾಹರಣೆಗೆ ಹೇಳ್ತೇನೆ, ಯು ಪಿಯಲ್ಲಿ ಹೆಚ್ಚು ಕಡಿಮೆ 19.1 ಕೋಟಿ ಅಂದರೆ 20 ಕೋಟಿ ಜನಸಂಖ್ಯೆ ಇದೆ, ಡೆನ್ಸಿಟಿ ಹೆಚ್ಚಿದೆ. ಅಲ್ಲಿ ಏನಾಗ್ತಿದೆ ಅಂದರೆ MP ಗಳು ಅಲ್ಲಿ ಹೋಗಿಬಿಡ್ತಾರೆ. ಮುಂದೆ ನೆಕ್ಸ್ಟ್ ಬಿಹಾರ 10 ಕೋಟಿ ಐತಿ. MP ಗಳು MP ಮತ್ತು ಬಿಹಾರ ನೆಹರು ಇದ್ದಾಗ ನೋಡ್ರಿ ನೀವು, ಕಾಂಗ್ರೆಸ್ ಇದ್ದಾಗನ 2 ಸ್ಟೇಟ್ನಾಗ ಯಾವ ರಾಜಕೀಯ ಪಕ್ಷದ MLAಗಳು ಆಸೆ ಬರ್ತಿದ್ರಲ್ಲ ಅವರನ್ನೇ ದೇಶವನ್ನು ಆಳತಿದ್ದರು. MP ಸ್ಟ್ರೆಂತ್ ಅಲ್ಲೇ ಇರ್ತದೆ. MP ನೋಡ್ರಿ 88 ಸ್ಟ್ರೆಂತ್ ಇತ್ತು ಯು ಪಿದ, ಈಗೇನು ಒಡೆದದ ಇವರ ಈಗ ಒಡೆದು ಈಗ 80 ಒಡೆದ ಹೋಗ್ಯದ. ಮುಂದೆ ನೆಕ್ಸ್ಟ್ ದಕ್ಷಿಣದಾಗ ಸೆಂಟ್ರಲ್ ಬರ್ತದೆ, ದಕ್ಷಿಣ ಪೂರ ಬರೋದಿಲ್ಲ. ಯಾಕಂದ್ರೆ ದಕ್ಷಿಣ ಅಂದ್ರೆ ತಮಿಳುನಾಡು, ಕರ್ನಾಟಕ, ಆಂಧ್ರ ಪ್ರದೇಶ, ಕೇರಳ, ತೆಲಂಗಾಣ, ಪುದುಚೇರಿ ಇವಕ್ಕೆ ಮಾತ್ರ ದಕ್ಷಿಣ ಭಾರತ ಅಂತ ಕರೀತಾರೆ. ಮಹಾರಾಷ್ಟ್ರ ಕೂಡ ಆ ಕಡೆನೂ ಹೋಗಿಬಿಡ್ತದೆ. ಮಹಾರಾಷ್ಟ್ರ 11 ಕೋಟಿ ಅದ. ಇದು 3ನೇದು ಅತಿ ದೊಡ್ಡ ಇದ್ದು ರಾಜ್ಯ. ಕರ್ನಾಟಕ, ಬಿಹಾರ, ಮಹಾರಾಷ್ಟ್ರ. ಕರ್ನಾಟಕದ ಬಂತಂದ್ರೆ 6 ಕೋಟಿ. ತಮಿಳು ಇವೆಲ್ಲನ ಅಲ್ಲೇ 543 MP ಆಯುಷ್ ಹೋಗ್ತಾರಲ್ಲ, ಅದ್ರಾಗ ದಕ್ಷಿಣ ಭಾರತದಿಂದ ಹೋಗೋರು ಎಷ್ಟಂದ್ರೆ ಕೇವಲ 130. ಆಗಲೇ ದಕ್ಷಿಣ ಭಾರತಕ್ಕೆ ಸಾಕಷ್ಟು ಅನ್ಯಾಯ ಆಗಿದೆ. ಈಗ ಒಂದು ವೇಳೆ ಇದನ್ನು 816 ಮಂದಿನ ಮಾಡಕ್ಕೆ ಹೊಂಟ್ರಂದ್ರೆ, ಜನಸಾಂದ್ರತೆ ಜನದ ಸೈಜ್ ಮ್ಯಾಗ ನೀವು ಹೊಂಟ್ರಂದ್ರೆ ಏನು ಹೊಸದಾಗಿ ಸೃಷ್ಟಿಗೊಳ್ತಾವಲ್ಲ MP ಸೀಟುಗಳು ಎಲ್ಲನೂ ಉತ್ತರ ಭಾರತಕ್ಕೆ ಹೋಗ್ತವೆ. ದಕ್ಷಿಣ ಭಾರತದ ಸೀಟುಗಳು ಮತ್ತೂ ಅಂದರೆ ಈಗ ಒಂದು ಎವರೇಜ್ ಇದೆ, ಅವರೇ ಹೇಳ್ತಾರೆ. ಈಗೇನು 543 ಅದಾವಲ್ಲ, ಅದರ 50% ಅಂದರೆ ಹೆಚ್ಚು ಕಡಿಮೆ 816 ಸೀಟು. ಇಲ್ಲಿ 130 50% ಅಂದರೆ ಎಷ್ಟಾಗೋದು, 180 ಆಗ್ತಿದೆ. 816 180 ಇವರ ಮೈನರ್ ಆಗಿಬಿಟ್ರಿ ಇವ್ರ. ಮುಂದೆ ಇಲ್ಲಿ ಇವರಿಗೆ ಎಲ್ಲದೂ ಈಕ್ವಲ್ ರೆಪ್ರೆಸೆಂಟೇಷನ್ ಸಿಗೋದಿಲ್ಲ, ಅವಕಾಶ ಅಂತ ಸಿಗೋದಿಲ್ಲ ಇವರಿಗೆ. ಏನು ಉದಾಹರಣೆಗೆ ತೊಗೊಳ್ಳಿ, MP ಆಗಬೇಕಾ, PM ಆಗಬೇಕಾಗಿತ್ತು, ಪ್ರೈಮ್ ಮಿನಿಸ್ಟರ್ ಆಗಬೇಕಾಗಿತ್ತು ಅಂದ್ರೆ ಇಲ್ಲೇ ತೊಗೊಳ್ರಿ. ಎಲ್ಲಿ ದೇವೇಗೌಡರು ಒಂದು ಬಿಟ್ರೆ ಒಂದು 2-3 ಕೇಸ್ ದೇವೇಗೌಡರು ಒಂದೇ PV ನರಸಿಂಹ 2 ಬಿಟ್ರೆ ಉಳ್ಕಿದವ್ರೆಲ್ಲ ಉತ್ತರದವ್ರು ಅದಾರ. ಮತ್ತು ಇಲ್ಲಿಯೂ ಕೂಡ ಅದಾಗ್ತದೆ. ಈಗ ಅದನ್ನೇ ಅವರು ಏನು ಮಾಡ್ತಾರೆ, ಒಬ್ಬೇ ಆಗ್ತಾ ಇದ್ದಾರೆ. ಎಲ್ಲ ನೀವು ಮಾಡ್ಕೊಂತಂದ್ರೆ ಹಂಗಾರೆ ಏನು ಇದಕ್ಕೆ ಸೊಲ್ಯೂಷನಾ?